ಕೆಬಿ ನ್ಯೂಸ್ ಜನರಿಗಾಗಿ ಜನರಿಗೋಸ್ಕರ. ಕೆಬಿ ನ್ಯೂಸ್ಗೆ ಸ್ವಾಗತ. ಕಳಲಕೊಂಡ ಗ್ರಾಮದ ಬಸ್ ನಿಲ್ದಾಣದಿಂದ ಗ್ರಾಮದ ಕೊನೆಯವರೆಗೂ ಬಹಳ ದಿನಗಳಿಂದ ಕೆಸರುಗದ್ದೆ ಅಂತಾಗಿರುವ ರಸ್ತೆಯ ಕಾಮಗಾರಿಯನ್ನ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರುದ್ರಪ್ಪ ಲಮಾಣಿಯವರು ರಸ್ತೆಯ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದ ಸವಣೂರು ತಾಲೂಕು ಕಳಲಕೊಂಡ ಗ್ರಾಮದ ರಸ್ತೆಯ ಕಾಮಗಾರಿ ಅಭಿವೃದ್ಧಿಗೋಸ್ಕರ ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಈ ಹಿಂದೆ ಆಗಿರುವ ಶಾಸಕರಿಗೆ ಮನವಿ ನೀಡಿದರೂ ಪ್ರಯೋಜನವಾಗಿರುವುದಿಲ್ಲ. ವಿವಿಧ ಮಾಧ್ಯಮಗಳ ಸಹಕಾರದಿಂದ ಮತ್ತು ಸ್ಥಳೀಯರ ಪ್ರಯತ್ನದಿಂದ ಇಂದು ರಸ್ತೆಯ ಅಭಿವೃದ್ಧಿಯ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು ಎಂದು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಶಿವಬಸಪ್ಪ ಮತ್ತೂರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಂಡಪ್ಪ ನೆಗಳೂರ್, ಕೆಡಿಪಿ ಸದಸ್ಯರಾದ ಹನುಮವ್ವ ಪಿಡಕನವರ್, ಶಾಸ್ತ್ರಿಗಳಾದ ನೀಲಕಂಠಯ್ಯ ಹಿರೇಮಠ್, ಊರಿನ ಗುರಿ ಹಿರಿಯರು, ನಾಗರಿಕರು ಸೇರಿದಂತೆ ಇತರರು ಇದ್ದರು. ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಬಹಳಷ್ಟು ಬೇಡಿಕೆಗಳನ್ನು ಹೇಳಬೇಕು. ನಾವು ಆದಷ್ಟು ಮೂರಿನ ಕೆಲಸ ಏನು ಕೇಳೋದಿಲ್ಲ. ಭಾಳ ರೊಕ್ಕ ಕೊಟ್ಟವಿ ಅಂತ ಬಂದಿತ್ತು. ಭಾಳ ರೊಕ್ಕ ಕೊಟ್ಟವಿ. ಇದು ಒಂದ್ಸಲ ಹಗಲೆಲ್ಲ ಕೇಳ್ತಾರೆ, ಅದಕ್ಕೆ ಒಂದ್ಸಲ ಮಾಡಿಬಿಡೋಣ ಅಂತಾರೆ. ಕಾಂಕ್ರೀಟ್ ರೋಡ ಮಾಡಿಬಿಡೋಣ. ಸುಮಾರು 800 ಮೀಟರ್ 150 ಮೀಟರ್ ಅಂದ್ರೆ 1 ಕಿಲೋಮೀಟರ್ 150 ಮೀಟರ್ ಕಡಿಮೆ. ಅಷ್ಟು ದೊಡ್ಡ ರೋಡ್. ಆಮೇಲೆ ಮುಂದೆ ಅದು 575 ಸರಿ 5.5 ಮಾಡ್ತೀವಿ ಸರ್. 3 ಲಿಮಿಟ್ ಇದಾವೆ ಸರ್. 5.5 ಮೀಟರ್ ಅಗಲ ಮಾಡ್ತೀವಿ ಸರ್. ಡಾಂಬರ್ ಎಷ್ಟು ಮಾಡ್ತೀವಿ? ಡಾಂಬರ್ ಒಂದು 400 ಮೀಟರ್ ಮಾಡ್ತೀವಿ ಸರ್. ಉಳಿದಿದ್ದು ನೀವು ಕಾಂಗ್ರೆಸ್ ಡಾಂಬರ್ ರೋಡ್ ರೋಡ್ ಇಲ್ಲಿ ಒಳಗೆ ಬರ್ತದೆ. ಒಂದ್ಸಲ ಪರ್ಮನೆಂಟ್ ರೋಡು